ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಂಗನಾಥ ಜೆ. ನಾನು ಈ ದಿನ ಟೈಮ್ ವ್ಯಾಲ್ಯೂ ಆಫ್ ಮನಿ ಚಾಪ್ಟ್ರನ್ನು ಹೇಳ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ಇದು ಈ ಒಂದು ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ BCom ಸಿಲೆಬಸ್ ಆಸ್ ಪರ್ ದ ತುಮಕೂರು ಸಿಟಿಲಿ ಕಂಡುಬರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಚಾಪ್ಟರ್ನ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ, ಸೊ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನೋಡೋಣ. ಸೊ ಈ ಒಂದು ಚಾಪ್ಟರಿಂದ ದ ಆಬ್ಜೆಕ್ಟಿವ್ ಆಫ್ ದಿಸ್ ಲರ್ನಿಂಗ್ is to understand the techniques of time value of money. After this class, the students will able to learn the calculation of future value of uneven cash flow. So in last class, we discussed the way of solving the problem on future value of single cash flow. Single cash flow ಕೊಟ್ಟಾಗ ಫ್ಯೂಚರ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಹಿಯರ್ ಈ ಕ್ಲಾಸಲ್ಲಿ ನಾವು ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ. ಸೊ ಈ ಪ್ರಾಬ್ಲಮ್ ಬಗ್ಗೆ ನೋಡೋಣ. ಪ್ರಾಬ್ಲಮ್ ಟು ಬಿ ಸಾಲ್ವ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ. ಏನು ಅನ್ಇವನ್ ಅಂದರೆ ಈಚ್ ಇಯರ್ ದಿ ಅಮೌಂಟ್ ವಿಲ್ ಬಿ ಡಿಫ್ರೆಂಟ್, ಕ್ಯಾಶ್ ಫ್ಲೋ ವಿಲ್ ಬಿ ಡಿಫ್ರೆಂಟ್. ಈವನ್ ಆಗಿ ಒಂದೇ ಥರ ಅಮೌಂಟ್ ಇರಲ್ಲ, ಬೇರೆ ಬೇರೆ ಅಮೌಂಟ್ ಇರುತ್ತೆ. ಸೊ ಆಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈಗ ಫಾರ್ಮುಲಾ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಒಂದ್ಸರಿ ಫಾರ್ಮುಲಾ ನೋಡ್ಬಿಟ್ಟು ನಾವು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಸೊ ಹಿಯರ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾರ್ಮಲ್ ಆ್ಯನ್ಯುಟಿ ಇದ್ದಾಗ ಅಂತ ಆಗ ಈ ಒಂದು ಫಾರ್ಮುಲಾನ ಬಳಸ್ತೇವೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಈಕ್ವಲ್ P1 to 1 plus I to the power of n minus 1 plus P2 1 plus I into n minus 2. ಹೀಗೆ ಎಷ್ಟು ವರ್ಷ ಕೊಟ್ಟಿರ್ತೀವಿ ಅಷ್ಟು ವರ್ಷದವರೆಗೂ ಇದೇ ರೀತಿ ಹಾಕೋತಾ ಹೋಗಬೇಕಾಗುತ್ತೆ. ಇದು ನಾರ್ಮಲ್ ಆನ್ಯುಟಿಗೆ ಸಂಬಂಧಪಟ್ಟಂತೆ. ಹಾಗೆ ಈ ನಾರ್ಮಲ್ ಆನ್ಯುಟಿನಲ್ಲಿ ನಿಮ್ಮ ಹತ್ರ ಆನ್ಯುಟಿ ಟೇಬಲ್ ಇದ್ದರೆ, ಆನ್ಯುಟಿ ಕಾಂಪೌಂಡಿಂಗ್ ವ್ಯಾಲ್ಯೂ ಫ್ಯಾಕ್ಟರ್ ಟೇಬಲ್ ಇದ್ದರೆ ಆಗ ಈ ಒಂದು ಫಾರ್ಮುಲಾನ ಬಳಸ್ಕೋಬೋದು. ಹಾಗೆ ಈ ಆನ್ಯುಟಿ ಡ್ಯೂ ಕೊಟ್ಟಿದ್ದಾಗ, ಅಂದರೆ ಆನ್ಯುಟಿ ಡ್ಯೂ ಅಂದರೆ ಇನ್ವೆಸ್ಟ್ಮೆಂಟ್ ಆರ್ ದಿ ಕ್ಯಾಶ್ ಫ್ಲೋ ಹ್ಯಾಪಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್, ಕ್ಯಾಶ್ ಫ್ಲೋ ಹ್ಯಾಪಂಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಹಾಗೆ ಕೊಟ್ಟಿದ್ರೆ ನಾವು ಈ ಫಾರ್ಮುಲಾನ ಬಳಸಬೇಕಾಗ್ತದೆ. FEA ಈಕ್ವಲ್ P0 1 plus I to the power of n ಪ್ಲಸ್ P1 1 plus I to the power of n minus 1. ಹಾಗೆ ಎಷ್ಟು ವರ್ಷ ಕೊಟ್ಟಿರ್ತೀನೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಷ್ಟು ವರ್ಷದವರೆಗೂ ಇನ್ವೆಸ್ಟ್ ಮಾಡಿರ್ತೀರೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಇಲ್ಲಿ FEA ಅಂದರೆ ಫ್ಯೂಚರ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ ದಿ ಇಯರ್ ಎನ್ ಅಂತ, ಫ್ಯೂಚರ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ ಇಯರ್ ಎನ್. P0 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಟ್ ದಿ ಇಯರ್ 0, P1 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 1, P2 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಟ್ ದಿ ಎಂಡ್ ಆಫ್ ಇಯರ್ 2. ಹಾಗೆ P3 ಹೀಗೆ ಕಂಟಿನ್ಯೂ ಬಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಟ್ ದಿ ಎಂಡ್ ಆಫ್ ಇಯರ್ 3 ಬರುತ್ತೆ. I ಅಂದರೆ ಇಂಟ್ರೆಸ್ಟ್ ರೇಟ್ ಪರ್ ಆನಮ್, ಎನ್ ಅಂದರೆ ಮೆಚುರಿಟಿ ಪೀರಿಯಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫಾರ್ಮುಲಾ. ಸೊ ಈಗ ನಾವು ಒಂದು ಪ್ರಾಬ್ಲಮನ್ನು ನೋಡೋಣ. ಸೊ ಪ್ರಾಬ್ಲಮ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ನಾರ್ಮಲ್ ಆ್ಯನ್ಯುಟಿ ಕೊಟ್ಟಿದ್ದಾಗ ಯಾವ ರೀತಿ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಮಿಸ್ಟರ್ ಕುಮಾರ್ ಡೆಪಾಸಿಟ್ಸ್ 5,000, 6,000, 7,000, 8,000, 9,000 respectively at the end of every year for 5 years. ಪ್ರತಿ ವರ್ಷದ ಕೊನೆಯಲ್ಲಿ 5 ವರ್ಷ ಮಿಸ್ಟರ್ ಕುಮಾರ್ ಅಂತಕ್ಕಂಥ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಹಾಗೆ ಆ್ಯಂಡ್ ದಿ ಡೆಪಾಸಿಟ್ ಅರ್ನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ 12% ಪರ್ ಆನಮ್. ಇಲ್ಲಿ ಇಂಟ್ರೆಸ್ಟ್ ಎಷ್ಟು 12% ಪರ್ ಆನಮ್ ಇರುತ್ತೆ. ಡೆಟರ್ಮೈನ್ ಹೌ ಮಚ್ ಮನಿ ಯು ವಿಲ್ ಹ್ಯಾವ್ ಅಟ್ ದಿ ಎಂಡ್ ಆಫ್ ದಿ 5 year. ಸೊ ವರ್ಷದ ಕೊನೆಯಲ್ಲಿ ಅನ್ನೋದು ಎಷ್ಟು ಹಣ ಇರುತ್ತೆ ಅನ್ನೋದನ್ನು ನೋಡಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಈ ಕೇಸಲ್ಲಿ ಅಟ್ ದಿ ಎಂಡ್ ಆಫ್ ದಿ ಇಯರ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾರ್ಮಲ್ ಆ್ಯನ್ಯುಟಿ ಬರುತ್ತೆ. ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಆ್ಯನ್ಯುಟಿ ಡ್ಯೂ ಬರುತ್ತೆ. ಸೊ ಎವ್ರಿ ಇಯರ್ ಅಟ್ ದಿ ಎಂಡ್ ಮಾಡಿರೋದ್ರಿಂದ ನಾರ್ಮಲ್ ಆ್ಯನ್ಯುಟಿ ಬರುತ್ತೆ. ಹಾಗಾಗಿ ನಾವು ನಾರ್ಮಲ್ ಆ್ಯನ್ಯುಟಿ ಫಾರ್ಮುಲಾನ ಬಳಸಬೇಕಾಗ್ತದೆ. ಇಲ್ಲಿ FEAN ಈಕ್ವಲ್ ಈಗಾಗಲೇ ಫಾರ್ಮುಲಾ ನೋಡಿದ್ದೀರಿ, ಅದೇ ಫಾರ್ಮುಲಾನ ಹಾಕ್ಕೊಳ್ಳಿ. ನೋಡಿ ಇಯರ್ 1ನಲ್ಲಿ 5,000 ಇಂಟು 1 ಪ್ಲಸ್ 1 is 1, I ಮೀನ್ಸ್ 12% ಅಂತ ಕೊಟ್ಟಿದ್ದಾನೆ. ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡೆ 0.1 ಹೋಗುತ್ತೆ ಇಂಟು ಎಷ್ಟು ವರ್ಷಕ್ಕೆ ಅಂತ ಹೇಳಿದ್ದಾನೆ
5. 5 ಮೈನಸ್ 1, ಇಲ್ಲಿ n ಮೈನಸ್ 1 ಅಂತ ಇದೆ. ಸೊ n ಅಂದರೆ ನಂಬರ್ ಆಫ್ ಇಯರ್ಸ್ ಅಂತ. ಸೊ 5 ಮೈನಸ್ 1 ನಂಬರ್ ಆಫ್ ಇಯರ್ಸ್ 5 ವರ್ಷ ಇದೆ, ಹಾಗಾಗಿ 5 ಮೈನಸ್ 1 ಪ್ಲಸ್ ಸೆಕೆಂಡ್ ಇಯರ್ ನೋಡಿ 6000. 1 ಪ್ಲಸ್ 0.12 ಇಂಟು 5 ಮೈನಸ್ 2, ಯಾಕಂದರೆ ಫಾರ್ಮುಲಾದಲ್ಲಿ ಇರೋದ್ರಿಂದ 1 2 3 ಹೀಗೆ ಮೈನಸ್ ಮಾಡ್ತಾ ಹೋಗಬೇಕಾಗ್ತದೆ. ಥರ್ಡ್ ಇಯರ್ ನೋಡಿ 7000 ಇಂಟು 1 ಪ್ಲಸ್ 0.12 ಇಂಟು 1 ಟು ದಿ ಪವರ್ ಆಫ್ 5 ಮೈನಸ್ 3 ಪ್ಲಸ್ 8000 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 4. ಹಾಗೆ ಫಿಫ್ತ್ ಇಯರ್ 9000 ಇಂಟು 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 5. ಇದಾದಮೇಲೆ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾಗ್ತದೆ. ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೇಗೆ ನೋಡಿ, 5000 ಆಗಿ ಇಟ್ಕೊಳ್ಳಿ. 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 1 ಅಂದರೆ 4 ಆಗ್ತದೆ. ಸೊ ಹಂಗಾಗಿ 1.12ನ 5 ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಅದೇ ರೀತಿ 6000 ಇಂಟು 1.12 ಇಂಟು 5 ಮೈನಸ್ 2 ಅಂದರೆ 3 ಬರುತ್ತೆ. 1.12ನ 3 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ 7000 ಹಾಗೆ ಬರ್ಕೊಳ್ಳಿ. ಇಂಟು 1 ಪ್ಲಸ್ 0.12 ಅಂದರೆ 1.12 ಇಂಟು 5 ಮೈನಸ್ 3 ಅಂತ ಇದೆ, 2 ಬರುತ್ತೆ. ಹಾಗಾಗಿ 1.12ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಹಾಗೆ 8000 1 ಪ್ಲಸ್ 0.12 ಇದೆ, ಇಲ್ಲಿ 5 ಮೈನಸ್ 4 ಅಂದರೆ 1 ಬರುತ್ತೆ. ಸೊ ಇದೇನು ವ್ಯಾಲ್ಯೂ ಇದೆ ಅದನ್ನೇ ಹಾಗೆ ಇಡಬೇಕಾಗ್ತದೆ, ಯಾಕೆಂದರೆ 1 ಅದು 1 ಇರೋದ್ರಿಂದ ಹಾಗೆ ಬರ್ತದೆ. ಹಾಗೆ ಪ್ಲಸ್ 9000 1 ಪ್ಲಸ್ 0.12 1 ಟು ಪವರ್ ಆಫ್ ಮೈನಸ್ 5 ಮೈನಸ್ 5 ಅಂದರೆ 0 ಬಂದಿದೆ. ಸೊ ಘಾತ 0 ಇದ್ದಾಗ ಸೊ ಅದರ ವ್ಯಾಲ್ಯೂ 1 ಆಗಿರುತ್ತೆ. 9000 ಇಂಟು 1 9000 ಹಾಗೆ ಇರುತ್ತೆ. ಸೊ ಇದು ನಮ್ಮ ಸಿಂಪ್ಲಿಫೈ ಮಾಡ್ತಾ ಹೋದರೆ 5000 ಇಂಟು 1.57 ಯು ವಿಲ್ ಗೆಟ್ 7850. ಲೈಕ್ವೈಸ್ 6000 ಇಂಟು 1.40 you will get 8400. 7000 into 1.25 will get 8750. 8000 into 1.1 you will get 8960. 9000 into 1 9000. So after summing these 5 items you will get 42,960. So in this way we will calculate the future value of normal annuity. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹಾಗೆ ಆನ್ಯುಟಿ ಡ್ಯೂ ಕೊಟ್ಟಿದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಪ್ರಾಬ್ಲಮ್ ಆನ್ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ವೆನ್ ದಿ ನಾರ್ಮಲ್ ಆನ್ಯುಟಿ ಈಸ್ ಗಿವನ್. ಮಿಸ್ಟರ್ ರಾಜೇಶ್ ಡೆಪಾಸಿಟ್ಸ್ 1000, 2000, 3000, 4000, 5000 respectively at the beginning of the year. Year is important. beginning ಅಂತ ಬಂತು ಅಂದರೆ that is annuity due of every year for 5 years. Every year for 5 years. And the deposit earns compound interest of at 12%. Compound interest 12% ಇರುತ್ತೆ. Determine how much money he will have at the end of the 5 year. ವರ್ಷದ ಕೊನೆಯಲ್ಲಿ ಅವನ ಹತ್ರ ಎಷ್ಟು ಹಣ ಉಳಿಯುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ. ಸೊ ಹಾಗಿದ್ದಾಗ ನಾವು ಆನ್ಯುಟಿ ಟು ಫಾರ್ಮುಲಾವನ್ನು ಬಳಸಬೇಕಾಗ್ತದೆ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ನೋಡಿ, ಇಲ್ಲಿ ಅದೇ ಆನ್ಯುಟಿ ಫಾರ್ಮುಲಾನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ವ್ಯತ್ಯಾಸ ನೋಡಬೇಕು. ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಫಾರ್ಮುಲಾದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರ್ಮುಲಾ. ಇಲ್ಲಿ P0 ಇಂದಲೇ ಫಾರ್ಮುಲಾನ ತೊಗೋತೀವಿ. ಹಾಗೆ ನೋಡಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಈಕ್ವಲ್ P0 ಅಂದರೆ ಫಸ್ಟ್ ಇಯರಲ್ಲಿ 1000 ಇಂಟು 1 ಪ್ಲಸ್ 0.12 ಅಂದರೆ 12% ಇರೋದನ್ನು ಸಿಂಪ್ಲಿಫೈ ಮಾಡ್ಕೊಂಡಾಗ ಅದು ಇಂಟ್ರೆಸ್ಟು 0.12 ಆಗುತ್ತೆ. ಇಂಟು 5 ಮೈನಸ್ 0 ಎಸ್ ಪರ್ ಫಾರ್ಮುಲಾದಲ್ಲಿ ಹೇಗಿದೆಯೋ ಹಾಗೆ 5 ಮೈನಸ್ 0 ಪ್ಲಸ್ 2000 ಇಂಟು 1 ಪ್ಲಸ್ ಐ ಅಂದರೆ ಮಾಮೂಲಿ 0.12 ಇಂಟು 5 ಮೈನಸ್ 1 ಹಾಗೆ 3000 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 2 4000 ಫೋರ್ತ್ ಇಯರ್ 4000 ಇಂಟು 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 3 ಹಾಗೆ 5000 ಇಂಟು 1 ಪ್ಲಸ್ 0.12 1 ಟು ದಿ ಪವರ್ ಆಫ್ 5 ಮೈನಸ್ 4. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. 1000 ಹಾಗೆ ಬರ್ಕೊಳ್ಳಿ. ನೋಡಿ, ಇದನ್ನು 1 ಪ್ಲಸ್ 0.12 ಎರಡನ್ನು ಕೂಡಿದಾಗ 1.12 ಬರುತ್ತೆ.
ಇಂಟು ಇದರಲ್ಲಿ ಇಂಟು ಓ ಟು ದಿ ಪವರ್ ಆಫ್ 5 - 0 ಅಂತ ಇದೆ. ಸೊ ಇದರಲ್ಲಿ 0 ಇದೆ ಘಾತ ಉಳಿಯುತ್ತೆ. ಸೊ ಹಂಗಾಗಿ 1.12 ಇಂಟು 5 ಅಂದರೆ ಇದನ್ನೇ 5 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ 1.76. ಹಾಗೆ 2000 ಪ್ಲಸ್ 2000 ಇಂಟು 1.12 ಇಂಟು 5 - 4 ಘಾತ 5 - 1 ಇದ್ದಾಗ ಘಾತ 4 ಬರುತ್ತೆ. 1.12ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 1.57. ನೆಕ್ಸ್ಟ್ ಪ್ಲಸ್ 3000 ಹಾಗೆ ಬರ್ಕೊಳ್ಳಿ ಇಂಟು 1.12 ಇಂಟು ಘಾತ 5 - 2 ಅಂತ ಇದ್ದಾಗ 3 ಬರುತ್ತೆ. ಸೊ 1.12ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 1.40. ಹಾಗೆ 4000 1.12 ಇಂಟು 5 - 3 ಇದ್ದಾಗ ಘಾತ 2 ಬರುತ್ತೆ. 1.12ನ 2 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 1.25. ಹಾಗೆ ನೆಕ್ಸ್ಟ್ 5000 ಹಾಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ 1.12 5 - 4 ಅಂತ ಹಾಕಿದಾಗ ಯು ವಿಲ್ ಗೆಟ್ 1. ಸೊ 5000 ಇಂಟು 1.12. ಸೊ ಇದನ್ನು 2 ಟೈಮ್ಸ್ 1 ಅಂತ ಇರೋದ್ರಿಂದ ಹಾಗೆ ಉಳಿಯುತ್ತೆ. ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 1000 ಇಂಟು 1.76 1760, 2000 ಇಂಟು 1.57 3140, 3000 ಇಂಟು 1.40 4200, 4000 ಇಂಟು 1.25 5000, 5000 ಇಂಟು 1.12 ವಿಲ್ ಗೆಟ್ 5600. ಸೊ ಇಷ್ಟು ಐಟಮನ್ನು ಸಮ್ ಅಪ್ ಮಾಡಿದಾಗ ಯು ವಿಲ್ ಗೆಟ್ ಫೈನಲಿ 19,700. ವಿಲ್ ಗೆಟ್ 19,700. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ನೀವು ಟೋಟಲ್ ಇನ್ವೆಸ್ಟ್ ಮಾಡಿರೋದು 1,000 2,000 6,000 14,000 15,000 ಇನ್ವೆಸ್ಟ್ ಮಾಡಿದ್ದೀರಿ. ಕಾಂಪೌಂಡ್ ಆಗಿರೋದ್ರಿಂದ ಅದರ ವ್ಯಾಲ್ಯೂ ಇಂಟ್ರೆಸ್ಟ್ ಬಂದು ಅದರ ವ್ಯಾಲ್ಯೂ 19,700 ಆಗಿದೆ. ಸೊ ಇಲ್ಲಿ ಆ್ಯನ್ಯುಟಿ ಡೂ ಮಾಡಿದಾಗ ಯಾವ ರೀತಿ ನಾವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ಕ್ಲಾಸಲ್ಲಿ ನಾವು ಹೇಗೆ ನಾವು ಫ್ಯೂಚರ್ ವ್ಯಾಲ್ಯೂ ಅನ್ಇವನ್ ಸೀರೀಸ್ ಕ್ಯಾಶ್ ಫ್ಲೋ ಕೊಟ್ಟಾಗ ಯಾವ ರೀತಿ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ. ಸೊ ಇದೇ ರೀತಿ ಮುಂದಿನ ಕ್ಲಾಸ್ಗೂ ಅಟೆಂಡ್ ಮಾಡಿದ್ರೆ ವಿಲ್ ಗೆಟ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. ಎಲ್ಲರಿಗೂ ಧನ್ಯವಾದಗಳು.